ಅನೇಕರ ಜೀವಿತದಲ್ಲಿ ಅವಮಾನದಲ್ಲಿ ತಾಳ್ಮೆಯಿಂದ ಇರುವಂಥ ಸ್ವಭಾವ ಇಲ್ಲ ಅಮ್ಮ. ಅದರಿಂದನೇ ಅನೇಕ ಸಮಸ್ಯೆಗಳನ್ನು ಸಂಧಿಸ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಯಾವತ್ತು ಅವಮಾನ ಬರುತ್ತೋ ಅವತ್ತು ಯೇಸುವನ್ನು ನೆನೆಸ್ಕೊಳ್ಬೇಕು. ನಿಂದೆಯ ಮಧ್ಯದಲ್ಲಿ ಹಾದು ಹೋಗುತ್ತಿರಬಹುದು. ನಾನು ಕರ್ತನ ಸೇವೆಯನ್ನೇ ಮಾಡುತ್ತಿದ್ದೇನೆ. ನನ್ನ ಕುಟುಂಬ ನಿಂದನೆಯ ಮಧ್ಯದಲ್ಲಿ ಇದೆ. ನನ್ನ ಮಕ್ಕಳು ಅವಮಾನ ಪಡುತ್ತಿದ್ದಾರಲ್ಲವಾ? ವೇದನೆಯ ಮಧ್ಯದಲ್ಲಿ ನಾವು ನಿಂತುಕೊಂಡಿದ್ದೇವೆ ಎಂದು ನೀವು ಯೋಚಿಸುತ್ತಿದ್ದೀರಾ? ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡ ಆತನನ್ನೇ ನೆನಪು ಮಾಡಿಕೊಳ್ಳಿರಿ. ಪ್ರೀತಿಯ ವೀಕ್ಷಕರಿಗೆ ನಮ್ಮ ಪ್ರೀತಿಯ ವಂದನೆಗಳು. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಮತ್ತೊಮ್ಮೆ ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಈ ದಿನದಲ್ಲಿ ಅವಮಾನದಲ್ಲಿ ಯೇಸುವನ್ನು ನೆನಪಿಸಿಕೋ ಎಂಬ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮವನ್ನು ನೋಡಲಿದ್ದೇವೆ. ಈ ಲೋಕದಲ್ಲಿ ಸಾಧಿಸಿದ ಪ್ರತಿಯೊಬ್ಬರ ಹಿಂದೆಯೂ ಅವಮಾನಗಳು ಇದೆ. ಪ್ರತಿಯೊಬ್ಬರೂ ತಮ್ಮ ಜೀವಿತದಲ್ಲಿ ಅವಮಾನಗಳನ್ನು ಸಂಧಿಸಲೇಬೇಕು. ಅದನ್ನು ಒಂದು ಪಾಠದ ಹಾಗೆ, ತಮ್ಮ ಪ್ರಯತ್ನಕ್ಕೆ ಸಿಕ್ಕಿದಂಥ ಪ್ರತಿಫಲದ ಹಾಗೆ ಯೋಚಿಸುವಾಗಲೇ ನಾವು ಜಯ ಹೊಂದಲು ಸಾಧ್ಯ. 1999 ವರ್ಷ ಟಾಟಾ ಸಂಸ್ಥೆಯು ದೊಡ್ಡ ಆರ್ಥಿಕ ಇಕ್ಕಟ್ಟನ್ನು ಕಂಡಿತ್ತು. ಅದರ ಮುಖ್ಯಸ್ಥರಾದ ರತನ್ ಟಾಟಾ ಅವರು ತಮ್ಮ ಬಳಿ ಇದ್ದ ಹೆಚ್ಚಿನ ಮೌಲ್ಯದ ಕಾರ್ನ ಹಕ್ಕನ್ನು ಮಾರಲು ಫೋರ್ಡ್ ಸಂಸ್ಥೆಯೊಂದಿಗೆ ಮಾತುಕತೆ ನಡೆಸಿದರು. 3 ಗಂಟೆಗಳ ಕಾಲ ನಡೆದಂಥ ಆ ಮಾತುಕತೆಯಲ್ಲಿ ಫೋರ್ಡ್ ಸಂಸ್ಥೆಯವರು ರತನ್ ಟಾಟಾ ಅವರನ್ನು ಎಷ್ಟೋ ಅವಮಾನಪಡಿಸಲು ಸಾಧ್ಯವೋ ಅಷ್ಟು ಅವಮಾನಪಡಿಸಿ ಕಳುಹಿಸಿಬಿಟ್ಟರು. ಇದನ್ನು ನೋಡಿ ರತನ್ ಟಾಟಾ ಅವರು ಕುಗ್ಗಿ ಹೋಗಲಿಲ್ಲ. ಇನ್ನೂ ಹೆಚ್ಚಾಗಿ ಕಾರ್ಯ ಮಾಡಲು ಪ್ರಯತ್ನಿಸಿದರು. 9 ವರ್ಷಗಳ ನಂತರ ಫೋರ್ಡ್ ಸಂಸ್ಥೆಯು ದೊಡ್ಡ ಒಂದು ಆರ್ಥಿಕ ಇಕ್ಕಟ್ಟನ್ನು ಕಂಡಾಗ ರತನ್ ಟಾಟಾ ಅವರು ಫೋರ್ಡ್ ಸಂಸ್ಥೆಯ ಬಳಿ ಇದ್ದಂಥ ಅತಿ ಹೆಚ್ಚು ಮೌಲ್ಯದ ಕಾರುಗಳಾದ ಜಾಗ್ವರ್ ಮತ್ತು ಲ್ಯಾಂಡ್ ರೋವರ್ ಕಾರುಗಳ ಹಕ್ಕನ್ನು $2.3 ಮಿಲಿಯನ್ ಕೊಟ್ಟು ಅದನ್ನು ಖರೀದಿಸಿದರು. ಈ ರೀತಿಯಾಗಿ ಅವರು ತಮ್ಮ ಅವಮಾನವನ್ನು ಜಯವಾಗಿ ಮಾರ್ಪಡಿಸಿಕೊಂಡರು. ಈ ಕಾರ್ಯಕ್ರಮವನ್ನು ನೋಡುತ್ತಾ ಇರುವ ದೇವಜನರೇ, ನೀವು ಕೂಡ ನಿಮ್ಮ ಅವಮಾನದಲ್ಲಿ ಕುಂದಿ ಹೋಗಬೇಡ್ರಿ. ನೀವು ಅವಮಾನಗಳಲ್ಲಿ ಯೇಸುವನ್ನು ನೆನಪಿಸ್ಕೊಳ್ರಿ. ಯೇಸುವನ್ನು ದೆವ್ವ ಹಿಡಿದವನು ಎಂಬುದಾಗಿ, ದುರಾತ್ಮಗಳ ನಾಯಕನು ಎಂಬುದಾಗಿ ಅವಮಾನಪಡಿಸಿದರು. ಆತನನ್ನು ಅಪರಾಧಿಯನ್ನಾಗಿ ಮಾಡಿ ಆತನ ಮೇಲೆ ಉಗಿದು ಚಾಟಿಯಿಂದ ಹೊಡೆದು ಆತನಿಗೆ ಮುಳ್ಕಿರೀಟವನ್ನು ಧರಿಸಿದರು. ಎಲ್ಲ ಸಮಯದಲ್ಲಿ ಕೂಡ ಮನುಷ್ಯ ಕುಲದ ವಿಮೋಚನೆಗಾಗಿ ಆತನು ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡನು. ಈ ಕಾರ್ಯಕ್ರಮವನ್ನು ನೋಡುತ್ತಾ ಇರುವ ದೇವಜನರೇ, ನೀವು ಕೂಡ ಅವಮಾನಗಳಲ್ಲಿ ಯೇಸುವನ್ನು ನೆನಪಿಸಿಕೊಳ್ಳ್ರಿ. ಯಾವುದೇ ಕಾರ್ಯದಲ್ಲೂ ಸೋತು ಹೋಗದೆ ಮುಂದೆ ಸಾಗೋಣ. ಈಗ ನಾವು ಜ್ಯೋತಿಯ ಕರ್ನಾಟಕ ನೋಡೋಣವಾ? ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದ್ದಿ. ಏಯ್, ನಿನಗೆ ಬುದ್ಧಿ ಇದೆಯಾ ಇಲ್ವಾ? ಏನತ್ತೆ ಹಿಂಗೆ ಮಾತಾಡ್ತೀರಾ? ನೀನು ತಾನೇ ನಾನು ಹುಡ್ಕೊಂಡು ಬಂದೆ. ಮಾತಾಡಿದ ತಪ್ಪು ಅಂತ ಕ್ಷಮಾಪಣೆ ಕೇಳ್ದ ಇಲ್ವಾ? ಹೌದತ್ತೆ. ನಾನಾ ನೀನು ಕರೆದಿದ್ದು ಇಲ್ವಲ್ಲ, ನೀನೇ ತಾನೇ ಬಂದೆ. ಅವಾಗ ಹಂಗೆ ಹೋಗೋತ್ತಾನೆ. ನಾನೇನು ಮಾಡಿದೆ? ಹೌದೌದು, ನಿನಗೇನು ಗೊತ್ತಿಲ್ಲ ನೋಡು. ಏನತ್ತೆ, ನೀವೇನು ಹೇಳ್ತಿದ್ದೀರಾ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ನಿನಗೇನು ಅರ್ಥ ಆಗಲ್ಲ ನೋಡು. ಏನಮ್ಮ ನಾಟಕ ಮಾಡ್ತೀಯ ನೀನು? ಮಗನ ಹತ್ರ 1-2 ಚಾಡಿ ಹೇಳ್ಬಿಟ್ಟಲ್ಲ, ಅವನಿಗೆ ಫೋನ್ ಮಾಡಿ ನನಗೆ ಭಯಂಗೆ ಮಾಡಿಬಿಟ್ಟಲ್ಲ. ಹಾಂ, ನಾನಾ? ಇನ್ನೇನು ನಾನಾ? ಹಾಂ ಅಮ್ಮ ಚೆನ್ನಾಗಿದ್ದೀರಾ?
ನಾವು ಚೆನ್ನಾಗಿದ್ದೀವಿ. ಅಕ್ಕ ಹೇಗಿದ್ದಾಳ? ಚೆನ್ನಾಗವಳೆ. ನೀನು ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಏನಪ್ಪ ದಿಢೀರಂತ ಫೋನ್ ಎಲ್ಲ ಮಾಡಿದ್ಯಾ? ಹೌದು, ಸುಬ್ಬಿ ನಿಮ್ಮನ್ನ ಹುಡ್ಕೊಂಬಂದಿದ್ಲ? ಅಮ್ಮ, ನಿಮ್ಮ ಹತ್ರನೇ ಕೇಳ್ತಾ ಇದ್ದೀನಿ, ಸುಬ್ಬಿನ ನೋಡಿದ್ರಾ? ಹೌದು ನೋಡಿದೆ. ಇವಾಗ ಅದಕ್ಕೇನು? ಅವಳು ನಿಮ್ಮ ಹತ್ರ ಕ್ಷಮಾಪಣೆ ತಾನೇ ಕೇಳಕ್ಕೆ ಬಂದಿದ್ದು. ಅದಕ್ಕೇನು ಮಾತಾಡಿದ್ರೆ ಅವಳ ಹತ್ರ? ನಾನೇನು ಮಾತಾಡಿಲ್ಲಲ್ಲ. ನನಗೆ ಎಲ್ಲ ಗೊತ್ತು. ನೀವು ವಯಸ್ಸಲ್ಲಿ ದೊಡ್ಡವರು. ನಿಮಗೆ ಕ್ಷಮಿಸಕ್ಕೆ ಇಷ್ಟ ಇಲ್ಲ ಅಂದರೆ ತಾಳ್ಮೆಯಿಂದ ಮಾತಾಡ್ಬೋದಿತ್ತಲ್ವಾ? ಅದನ್ನು ಬಿಟ್ಟು ಅವಳಿಗೆ ಬೈದು ತಗೊಂಬಂದಿದ್ದ ಹಣ್ಣೆಲ್ಲ ಚೆಲ್ಲಿ ಯಾಕಮ್ಮ ಈ ಥರ ಮಾಡ್ತೀರಾ? ನಿನ್ಗೆ ಯಾರೋ ಹೇಳಿದ್ದು? ಯಾರು ಹೇಳಿದರೆ ಏನು? ಇಟ್ಟಾನೆ ನಡೆದಿದ್ದು. ಮತ್ತೆ ಮನೆ ಒಳಗಡೆ ಕರೆದು ಊಟನ ಹಾಕ್ಬೇಕು. ನೀನು ಬದಲಾಗ್ಬಿಟ್ಟು ಮೊದಲೆಲ್ಲ ಹಿಂಗೆ ಮಾತಾಡ್ತಾ ಇರಲಿಲ್ಲ, ಆದರೆ ಇವಾಗ ಅಮ್ಮನ ಮನಸ್ಸನ್ನ ದುಃಖ ಪಡಿಸೋ ಥರನೇ ಮಾತಾಡ್ತೀಯ. ನೀವು ನಡ್ಕೊಳ್ಳೋದು ಆ ಥರ ಇದೆಯಲ್ಲಮ್ಮ, ಎಲ್ಲ ನನಗೆ ಹೇಳಬೇಕು. ಹೋಗಿ ಅಮ್ಮನ ಹತ್ರ ಮಾತಾಡು ಅಂತ ಹೇಳಿ ಕಳಿಸಿದ್ನಲ್ಲ. ಸಾಕಪ್ಪ, ನಿನ್ನ ಹೆಂಡತಿ ಹತ್ರನೇ ನಾನು ಬೈಸ್ಕೊತಾ ಇದ್ದೀನಿ ಅನ್ಕೊಂಡ್ರೆ ಇವಾಗ ನೀನು ನನ್ನ ಬೈತಾ ಇದೀಯಾ ನೋಡ್ದಾ? ಏನಕ್ಕೆ ಇಲ್ಲದೆ ಇರೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹೌದಪ್ಪ, ಇನ್ನು ನಾವು ನಿನಗೆ ಅವಶ್ಯಕತೆ ಇಲ್ಲ. ನೀನು ಫೋನ್ ಇಡು. ಅತ್ತೆ, ನಾನು ಏನು ಹೇಳಿಲ್ಲ ಅತ್ತೆ. ಹೌದಮ್ಮ, ನೀನೇನು ಹೇಳ್ದಿರಾನೆ ಅವನು ನನ್ನ ಬೈದ ನೋಡು. ಚೆನ್ನಾಗಿ ಬೆಂಕಿ ಇಡೋ ಕೆಲಸ ಚೆನ್ನಾಗಿ ಮಾಡ್ತೀಯ. ಅವನು ನನ್ನ ಬೈಬೇಕು ಅನ್ನೋದಕ್ಕೆ ತಾನೆ ನೀನು ನನ್ನ ಹತ್ರ ಕ್ಷಮೆ ಕೇಳೋ ಥರ ನಾಟಕ ಮಾಡಿದೆ. ಇಲ್ಲ ಅತ್ತೆ, ನಾನು ನಿಜವಾಗ್ಲೂ ಕ್ಷಮಾಪಣೆ ಕೇಳಕ್ಕೆ ಬಂದೆ. ನಿಜವಾಗ ಬಂದರೆ ಯಾಕೆ ಅವನ ಹತ್ರ ಹೇಳ್ಬೇಕು? ಅತ್ತೆ, ನಾನು ಹೇಳೇ ಇಲ್ಲ. ಸುಳ್ಳು ಹೇಳ್ಬೇಡ ನೀನು. ಬಾಯಲ್ಲಿ ಬರೋದೆಲ್ಲನೂ ಸುಳ್ಳಾಗಿನೇ ಇದೆ. ನಾನು ಯಾಕೆ ಸುಳ್ಳು ಹೇಳಬೇಕು? ನೀವು ನಂಬೋದಾದರೆ ನಂಬಿ. ನಾನು ನಂಬಿಲ್ವಲ್ಲ. ನೀವು ನಂಬೇಕನ್ನೋ ಅವಶ್ಯಕತೆ ಇಲ್ಲ. ಈ ಆಂಕರದ ಮತ್ಗೇನು ಕಮ್ಮಿ ಇಲ್ಲ. ಅತ್ತೆ, ನಾನು ನಿಮ್ಮ ಹತ್ರ ವಾಗ್ವಾದ ಮಾಡೋಕ್ಕಂತ ಬರಲಿಲ್ಲ. ನಾನು ಬರ್ತೀನಿ. ಮಾಡೋದನ್ನ ಮಾಡಿಬಿಟ್ಟು ಒಳ್ಳೆ ಥರ ನಾಟಕ ಆಡೋದು ನೋಡು. ಜಾನ್, ಏನಮ್ಮ? ಅಜ್ಜಿ ನನ್ನ ಬೈದಿದ್ನ ಅಪ್ಪನ ಹತ್ರ ಹೇಳ್ದ? ನಿನ್ನನ್ನೇ ಕೇಳ್ತಿರೋದು, ಹೇಳ್ದ? ಹೌದು, ಹೇಳ್ದೆ. ಯಾಕೋ ನಿಂಗೆ ಬೇಡ್ದಿರೋ ಕೆಲಸ? ಯಾಕೆ ಹೇಳ್ದೆ? ನೀವು ಅಳ್ಬೇಕಾದ್ರೆ ನನಗೆ ಹೇಗಮ್ಮ ಸುಮ್ಮನೆ ಇರೋಕ್ಕಾಗುತ್ತೆ? ಅದಕ್ಕೆ ಅಪ್ಪನ ಹತ್ರ ಹೇಳ್ಬಿಟ್ಟೆ. ಅಪ್ಪ, ಅಜ್ಜಿ ಅಮ್ಮನ್ನ ಬೈದ್ಬಿಟ್ರಪ್ಪ. ಅಮ್ಮನ್ನ ಬೈದ್ರ? ಯಾಕಪ್ಪ? ಸರಿ ಬಿಡು, ನಾನು ನೋಡ್ಕೋತೀನಿ. ನಾನು ಇಟ್ಟೀನಪ್ಪ. ನಾನು ಮಾಡಿದ ತಪ್ಪ ಅಮ್ಮ? ಇಲ್ಲಪ್ಪ. ನಡೆದಿದ್ದೆಲ್ಲ ನಾನು ಕೇಳ್ಪಟ್ಟೆ ಅಮ್ಮ. ನೀನು ಮಾಡಿದ್ದು ತುಂಬ ಒಳ್ಳೆ ವಿಷಯ. ನಿಮ್ಮ ಅತ್ತೆ ಹತ್ರ ಹೋಗಿ ಕ್ಷಮಾಪಣೆ ಕೇಳಿದೆ ನೋಡು, ಅದು ತುಂಬ ಒಳ್ಳೆ ವಿಷಯ. ಅವ್ರು ನಿನ್ನ ಬೈದ್ರೂ ಅವಮಾನ ಪಡಿಸಿದ್ರು ತಾಳ್ಮೆಯಿಂದ ಇದ್ದೆ ನೋಡು, ಅದು ಅದಕ್ಕಿಂತನೂ ಒಳ್ಳೆ ವಿಷಯ. ಬರ್ತಾ ಬರ್ತಾ ನಿನ್ನ ಹತ್ರ ತುಂಬ ಒಳ್ಳೆ ವಿಷಯಗಳನ್ನು ನೋಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಅದನ್ನು ಯೋಚಿಸುವಾಗ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ. ಯಾಕಂದರೆ ಅನೇಕರ ಜೀವಿತದಲ್ಲಿ ಅವಮಾನದಲ್ಲಿ ತಾಳ್ಮೆಯಿಂದ ಇರುವಂಥ ಸ್ವಭಾವ ಇಲ್ಲ ಅಮ್ಮ. ಅದರಿಂದನೇ ಅನೇಕ ಸಮಸ್ಯೆಗಳನ್ನು ಸಂಧಿಸ್ತಾ ಇದ್ದಾರೆ. ನಾನು ತಾಳ್ಮೆಯಿಂದ ಇದ್ದು ಸಮಸ್ಯೆಗಳನ್ನ ಸಂಧಿಸ್ತಿದ್ದೀನಿ ಅಕ್ಕ. ಏನಮ್ಮ ಹೇಳ್ತಿದೀಯಾ? ಹೌದಕ್ಕ, ನಮ್ಮ ಅತ್ತೆ ನನ್ನ ಬೈದಿದ್ನ ಜಾನ್ ಅವ್ರ ಅಪ್ಪಂಗೆ ಹೇಳ್ಬಿಟ್ಟ. ಅವರು ಫೋನ್ ಮಾಡಿ ಅವ್ರ ಅಮ್ಮಂಗೆ ಬೈದ್ಬಿಟ್ರಕ್ಕ. ಅದನ್ನ ನಾನೇ ಹೇಳ್ಕೊಟ್ಟಿದ್ದೀನಿ ಅಂತ ಎಲ್ರೂ ಮುಂದೆನೂ ಕೂಡ ನನ್ನ ಬೈದ್ಬಿಟ್ರಕ್ಕ. ಅದೇನೇ ಮನಸ್ಸಿಗೆ ತುಂಬ ಕಷ್ಟ ಆಗಿದೆ ಅಕ್ಕ. ನಾನು ಏನೇ ಹೇಳಿದ್ರು ಅವರು ಮತ್ತೆ ಮತ್ತೆ ನನ್ನ ಅವಮಾನ ಮಾಡ್ತಿದ್ದಾರೆ ಅಕ್ಕ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ ಸುಬ್ಬಿ. ನಾನು ನಿನಗೇನು ಹೇಳೋದು ಅಂದರೆ, ನಿನ್ನ ಅವಮಾನದಲ್ಲಿ
ನಿನ್ನ ಹೃದಯ ಯಾವ ಥರ ಇತ್ತು? ಅದೇ ಥರನೇ ನಿನಗಾಗಿ ಯೇಸು ಅವಮಾನವನ್ನು ಸ್ವೀಕರಿಸಿದ್ರಮ್ಮ. ಆ ಸಮಯದಲ್ಲಿ ಆತನ ಹೃದಯ ಹೇಗಿತ್ತು? ಇಬ್ರಿಯರಿಗೆ 12:2 ಯೇಸು ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿದನು ಅಂತ ಹೇಳಲ್ಪಟ್ಟಿದೆ. ಏಷಾಯ 56 ಅವಮಾನಕ್ಕೆ ತನ್ನ ಮುಖವನ್ನು ಮರೆಮಾಡಲಿಲ್ಲ ಅಂತ ದೇವರು ಹೇಳ್ತಾರೆ. ನಮ್ಮ ಜೀವಿತದಲ್ಲಿ ಯಾವತ್ತು ಅವಮಾನ ಬರುತ್ತೋ ಅವತ್ತು ಯೇಸುವನ್ನು ನೆನೆಸ್ಕೊಳ್ಬೇಕು. ನೋಡು, ನೀನು ಕೂಡ ತಪ್ಪು ಮಾಡಿದ್ಯಾ, ಆದರೆ ಯೇಸು ಯಾವ ತಪ್ಪನ್ನು ಮಾಡಲಿಲ್ವಲ್ಲ, ಆದರೂ ಅವಮಾನ ಪಡಿಸಲ್ಪಟ್ರು. ತಪ್ಪುಗಳನ್ನು ಮಾಡಿ ಕೆಲವೊಂದು ಸಮಯ ಅವಮಾನ ಪಡಿಸಲ್ಪಡುವಂತ ನಮ್ಮ ಹೃದಯನೇ ಈ ಥರ ಇರೋದಾದ್ರೆ, ಯಾವ ತಪ್ಪನ್ನು ಮಾಡದೆ ನಮಗಾಗಿ ಅವಮಾನಗಳನ್ನು ಸಹಿಸಿಕೊಂಡ ಯೇಸುವಿನ ಹೃದಯವನ್ನು ನೀನು ಯೋಚಿಸಿ ನೋಡು. ಯಾವ ರೀತಿ ತಂದೆ ಯೇಸುವಿನ ತಲೆಯನ್ನು ಮೇಲಕ್ಕೆತ್ತಿದರೋ ಅದೇ ಥರ ನಿನ್ನ ತಲೆಯನ್ನು ಕೂಡ ಮೇಲೆತ್ತುತ್ತಾರಮ್ಮ. ಸುಬ್ಬಿ, ಸೋತು ಹೋಗ್ಬೇಡಮ್ಮ. ನಿಮ್ಮ ಅತ್ತೆ ನಿನ್ನನ್ನು ಖಂಡಿತ ಅರ್ಥ ಮಾಡ್ಕೋತಾರೆ. ಯಾಕ್ರಿ ಹಿಂಗಿದ್ದೀರಾ? ಮುಂಚೆನೆ ನಾನೇ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಂತ ನಿಮ್ಮಮ್ಮ ಹೇಳ್ತಿದ್ದಾರೆ. ಎಲ್ಲ ಸಮಸ್ಯೆಗೂ ನಾನೇ ಕಾರಣ ಅಂತ ಅನ್ಕೋತಿದ್ದಾರೆ. ಮತ್ತಿನ್ನೇನಮ್ಮ, ನೀನು ಕ್ಷಮಾಪಣೆ ತಾನೇ ಕೇಳಕ್ಕೆ ಹೋಗಿದ್ದೆ, ಅದಕ್ಕೆ ಅವ್ರು ಆ ಥರ ಮಾತಾಡ್ಬೋದಾ? ಅದಕ್ಕೆ ನೀವು ಹಾಗೆ ಮಾತಾಡಬಾರ್ದು ರೀ. ನಾನು ಮಾತಾಡೋದು ಬೇರೆ. ಏನೇ ಆದರೂ ನಾನು 3ನೇ ವ್ಯಕ್ತಿ ತಾನೇ. ನೀವು ಹಾಗಲ್ಲ. ನೀವು ಮಾತಾಡಿದ್ರೆ ಅವ್ರ ಮನ್ಸಿಗೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಇವಾಗಲೇ ಫೋನ್ ಮಾಡಿ ಕ್ಷಮಾಪಣೆ ಕೇಳಿ. ಅತ್ತೆ ಮನಸ್ಸಿಗೆ ನೋವಾಗುತ್ತಲ್ವಾ? ನನಗೆ ಅಭ್ಯಾಸ ಆಗೋಗಿದೆ. ಅತ್ತೆ ಪಾಪ ರೀ, ತಕ್ಷಣ ಮಾತಾಡಿ. ಪ್ರಿಯರಾದವರೇ, ಜ್ಯೋತಿಯ ಕರ್ನಾಟಕದ ಮೂಲಕ ಅವಮಾನದಲ್ಲಿ ಏಸುವನ್ನು ನೆನಪಿಸಿಕೊಳ್ಬೇಕು ಎಂಬುದನ್ನು ತಿಳಿದುಕೊಂಡೇವಲ್ಲವ. ಏಸುವೇ ನಮಗೆ ಮಾದರಿ. ಇಷ್ಟು ಅವಮಾನಗಳನ್ನು ಸಹಿಸಿಕೊಂಡಂತ ಏಸುವನ್ನು ನಾವು ನೆನಪಿಸಿಕೊಳ್ಬೇಕು. ಆಗಲೇ ನಮ್ಮ ಅವಮಾನಗಳು ಜಯದ ಮೆಟ್ಟಲುಗಳಾಗಿ ಬದಲಾಗುತ್ತದೆ. ಈಗ ನಿಮ್ಮ ಆಶೀರ್ವಾದಕ್ಕಾಗಿ ದೇವರ ಸಂದೇಶ ಕೊಟ್ಟು ಪ್ರಾರ್ಥಿಸಲು ಸಹೋದರಿ ಜಾಯ್ಸ್ ಲಾಜರಸ್ ಅವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ. ಕರ್ತನು ಇಂದು ನಿಮ್ಮನ್ನು ನಿಶ್ಚಯವಾಗಿ ಆಶೀರ್ವದಿಸುವನು. ಕರ್ತನು ರಕ್ಷಕನೂ ಆಗಿರುವ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ಸಿಹಿಯಾದ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಯನ್ನು ತಿಳಿಸುತ್ತೇನೆ. ದೇವರು ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದಲ್ಲಿ ಅವಮಾನದಲ್ಲೂ ಯೇಸುವನ್ನು ನೆನಪಿಸಿಕೊಳ್ಳಿ. ನನ್ನ ಪ್ರಿಯರಾದವರೇ, ಇಬ್ರಿಯರಿಗೆ 12:3 ವಾಕ್ಯವನ್ನು ನೋಡುವುದಾದರೆ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನೋಡಿರಿ ನನ್ನ ಪ್ರಿಯರಾದ ದೇವರ ಮಕ್ಕಳೇ, ನಮ್ಮ ಜೀವನದ ಹಾದಿಯಲ್ಲಿ ಕಷ್ಟಗಳು ಬರುತ್ತವೆ, ಇಕ್ಕಟ್ಟು ಬರುತ್ತದೆ, ವೇದನೆ ಬರುತ್ತದೆ, ಅವಮಾನಗಳು ಬರುತ್ತದೆ. ಅದರ ಮಧ್ಯದಲ್ಲೇ ಕುಟುಂಬದಲ್ಲಿ ನಾವು ಸಾಕ್ಷಿಯಾಗಿ ಬಾಳಲು ಸಾಧ್ಯ. ದೇವರು ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ಯೇಸುವಿನ ಬಾಳಲ್ಲೂ ಕಷ್ಟಗಳು ಬಂದಿತು, ಇಕ್ಕಟ್ಟು ಉಪದ್ರವಗಳು ಬಂದಿತು. ಆತನು ಪ್ರಾರ್ಥನೆ ಮಾಡಿ ಮಾಡಿ ತನ್ನ ಕಾರ್ಯಗಳನ್ನು ಮಾಡಿದನು. ನಮ್ಮ ಬಾಳಲ್ಲಿ ನಮಗೆ ಕಷ್ಟಗಳು ಬರುವಾಗ ನಾವು ಸೋತು ಹೋಗಬಾರದು. ಮನೆಗಳಲ್ಲಿ ಏಡಿಯಾಗಿ ಕೂರಬಾರದು. ಚಿಂತೆಗೆ ಜಾಗ ಕೊಡಬಾರದು. ಚಿಂತೆಯನ್ನು ನಾವು ಜಯಿಸಬೇಕು. ದೇವರ ಬಳಿ ಬಲ ಕೇಳಬೇಕು. ಈ ಬೇಸರದ ಆತ್ಮ ತೆಗೆದಾಕಿರಿ. ದೇವರೇ, ಬೇಸರವನ್ನು ಸೈತಾನನು ಉಂಟು ಮಾಡುವ ಒಂದು ಆಯುಧ. ಪ್ರಾರ್ಥಿಸಲು ಬಿಡುವುದಿಲ್ಲ, ವಾಕ್ಯ ಓದಲು ಬಿಡುವುದಿಲ್ಲ, ಆಲಯಕ್ಕೆ ಹೋಗಲು ಬಿಡುವುದಿಲ್ಲ, ಕೂಟಗಳಿಗೆ ಹೋಗಲು ಬಿಡುವುದಿಲ್ಲ. ಸೈತಾನನು ಶೋಧಿಸುತ್ತಾನೆ, ಬೇಸರ ತರುತ್ತಾನೆ, ಮಾನಸಿಕವಾಗಿ ಬಾಧಿಸಲ್ಪಡುತ್ತೇವೆ, ಮನೆಗಳಲ್ಲಿ ಏಡಿಯಾಗಿ ಕೂರುತ್ತೇವೆ. ನನ್ನ ಪ್ರಿಯರಾದವರೇ, ಬೇಸರಕ್ಕೆ ನಾವು ಜಾಗವನ್ನು ಕೊಡಬಾರದು. ಬೇಸರವು ನಮ್ಮನ್ನು ಮುಟ್ಟುವಾಗ, ಬೇಸರವು ನಮ್ಮ ಬಾಳಲ್ಲಿ ಬರುವಾಗ, ದೇವರೇ ಬೇಸರದ ಆತ್ಮವನ್ನು ನನ್ನಿಂದ ತೆಗೆದುಹಾಕಿ ಎಂದು ನಾವು ಪ್ರಾರ್ಥಿಸುವಾಗ ಈ ಬೇಸರಕ್ಕೆ ನಮ್ಮನ್ನು ಬಿಟ್ಟು ಹೋಗುತ್ತದೆ. ಬೇಸರಕ್ಕೆ ನಾವು ಜಾಗ ಕೊಡಬಾರದು. ಅದು ಮಾತ್ರವಲ್ಲ,
ನಮ್ಮ ಬಾಳಿನ ಎಲ್ಲ ಪರಿಸ್ಥಿತಿಯಲ್ಲೂ ನಾವು ಯೇಸುವನ್ನು ದೃಷ್ಟಿಸಿ ನೋಡಬೇಕು. ನಮ್ಮ ಕಣ್ಣುಗಳು ಯೇಸುವನ್ನು ದೃಷ್ಟಿಸಿ ನೋಡಬೇಕು. ನಮ್ಮ ಹೃದಯ ಯೇಸುವನ್ನು ನೋಡಿ ಕೂಗಬೇಕು. ಯೇಸುವನ್ನು ದೃಷ್ಟಿಸಿ ಕೂಗಬೇಕು. ಯೇಸುವನ್ನು ನಾವು ನೋಡಬೇಕು. ಸೋತು ಹೋಗಬಾರದು. ನನ್ನ ಪ್ರಿಯರಾದವರೇ, ನನ್ನ ಬಾಳಲ್ಲಿ ಅನೇಕ ಹೋರಾಟಗಳು, ಇಕ್ಕಟ್ಟುಗಳು, ಹೇಳದೇ ಇರುವುದನ್ನು ಹೇಳಿದರು, ಮಾಡದೇ ಇರುವುದನ್ನು ಮಾಡಿದರು ಎಂದು ಈ ಸೇವೆಯ ಆರಂಭದ ದಿನಗಳಲ್ಲಿ ಕಾಣಲ್ಪಟ್ಟವು. ನಾನು ಒಂಟಿಯಾಗಿ ಕಣ್ಣೀರನ್ನು ಸುರಿಸುತ್ತಾ ಇರುತ್ತಿದ್ದೆ. ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಿದ್ದೆ. ನನ್ನ ಕಣ್ಣೀರು ಧಾರೆಯಾಗಿ ಹರಿಯೋದು. ದೇವರೇ, ನನ್ನ ಮೇಲೆ ತಪ್ಪಾದ ಅಪರಾಧವನ್ನು ಹಾಕುತ್ತಾರಲ್ಲ, ನಿಂದನೆಗಳನ್ನು ಹಾಕುತ್ತಾರಲ್ಲ, ವೇದನೆಯನ್ನು ಉಂಟು ಮಾಡುತ್ತಾರಲ್ಲ, ನಾನು ಹೇಳದೇ ಇರುವುದನ್ನು ಹೇಳಿದರು ಎಂದು ಹೇಳುತ್ತಾರಲ್ಲ, ನಾನು ಹೇಳಲಿಲ್ಲವಲ್ಲ, ನಾನು ಮಾಡಲಿಲ್ಲವಲ್ಲ. ನೀವು ನನಗೆ ನ್ಯಾಯಾಧಿಪತಿಯಾಗಿರಬೇಕು. ನೀವು ನನಗೆ ನ್ಯಾಯ ಮಾಡಬೇಕು ದೇವರೇ. ಯಾರು ಈ ರೀತಿ ಹೇಳಿದರೋ ಅವರನ್ನು ನೀವು ತೋರಿಸಬೇಕು ದೇವರೇ. ಸೇವೆಯಲ್ಲಿ ಇದ್ದುಕೊಂಡು ಸುಳ್ಳಾದ ಅಪರಾಧಗಳನ್ನೆಲ್ಲ ನಮ್ಮ ಮೇಲೆ ಹಾಕುತ್ತಾರಲ್ಲ ಎಂದು ನಾನು ದೇವರ ಸಮ್ಮುಖದಲ್ಲಿ ಕಣ್ಣೀರು ಸುರಿಸುತ್ತಿದ್ದೆ. ಪ್ರಾರ್ಥಿಸುತ್ತಾ ಇದ್ದೆ ಬೇಸರವೇ. ಆದರೂ ಸೈತಾನನಿಗೆ ಜಾಗ ಕೊಡದೆ ಪ್ರಾರ್ಥಿಸಿ ಸತ್ಯವೇದ ಓದಿ ದೇವರ ಸಮ್ಮುಖದಲ್ಲಿ ಕಣ್ಣೀರು ಸುರಿಸುತ್ತಾ ಇದ್ದೆ. ಸುಮಾರು 3 ವರ್ಷಗಳು ಆಗಿ ಹೋಯಿತು. ಎಷ್ಟೋ ಹೋರಾಟಗಳು, ಇಕ್ಕಟ್ಟುಗಳು. ಆದರೆ ಅದರ ಮಧ್ಯದಲ್ಲೂ ನಾನು ನಿಲ್ಲುವಂತೆ ದೇವರು ನನಗೆ ಕೃಪೆ ಮಾಡಿದರು. ನಾನು ಯೇಸುವಿನ ಮಗಳಾಗಿ ಇದ್ದದ್ದರಿಂದ, ಯೇಸುವನ್ನು ಮುಂದೆ ಇಟ್ಟು ಕಾರ್ಯಗಳನ್ನು ಮಾಡಿದ್ದರಿಂದ ದೇವರು ನನ್ನನ್ನು ನಡೆಸಿದರು. ಆ ಕಠಿಣವಾದ ಹಾದಿಯಲ್ಲಿ ದೇವರು ನಡೆಸಿದರು. ನನ್ನ ಪ್ರಿಯರೇ, 3 ವರ್ಷಗಳ ನಂತರ ಯಾರು ನನ್ನ ಮೇಲೆ ತಪ್ಪಾದ ಅಪರಾಧಗಳನ್ನು ಹಾಕಿ ನನ್ನನ್ನು ವೇದನೆ ಪಡಿಸಿದರೋ ಅವರೇ ತಪ್ಪು ಮಾಡಿದ್ದಾರೆ ಎಂದು ಕಂಡು ಹಿಡಿಯುವಂತೆ ದೇವರ ಕಾರ್ಯಗಳನ್ನು ಮಾಡಿದರು. ಒಂದು ವೇಳೆ ನೀವು ಕೆಲಸದ ಜಾಗದಲ್ಲಿ ಅಪರಾಧಕ್ಕೆ ಗುರಿಯಾಗಿರಬಹುದು, ಇಲ್ಲ ನಿಂದಿಸಲ್ಪಟ್ಟಿರಬಹುದು, ಅವಮಾನ ಪಟ್ಟಿರಬಹುದು, ಇಲ್ಲ ತಪ್ಪಾದ ಸಾಕ್ಷಿಗಳ ಮೂಲಕ ನಿಮ್ಮ ಮೇಲೆ ಅಪರಾಧವಾಗಿರಬಹುದು. ಆದರೆ ನೀವು ಸೋತು ಹೋಗಬೇಡಿರಿ. ಯೇಸುವನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ಯೇಸುವನ್ನು ಹೃದಯದಲ್ಲಿ ಅಂಗೀಕರಿಸಿರಿ. ನೀವು ಸತ್ಯವೇದ ಓದಿರಿ, ಪ್ರಾರ್ಥಿಸಿರಿ. ಯೇಸುವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ನೆನೆಸಿಕೊಳ್ಳಬೇಕು. ಸೋಲಿಗೆ ಜಾಗ ಕೊಡದಂತೆ ಯೇಸುವಿನ ಪಾದಕ್ಕೆ ಬರಬೇಕು, ಬಂದು ಪ್ರಾರ್ಥಿಸಬೇಕು. 3 ವರ್ಷಗಳ ನಂತರ ಯಾರು ಸುಳ್ಳು ಹೇಳಿದರು, ಯಾರು ಯಾಮಾರಿಸಿದರು ಎಂದು ದೇವರು ತೋರಿಸಿಕೊಟ್ಟರು. ನನ್ನ ಪ್ರಿಯರೇ, ನನಗೆ ಮಾಡಿದ ದೇವರು ಇಂದು ನಿಮಗೂ ಮಾಡುತ್ತಾರೆ, ನಿಮ್ಮ ಕುಟುಂಬಗಳಿಗೂ ಮಾಡುತ್ತಾರೆ. ತಪ್ಪಾದ ಸುಳ್ಳು ಸಾಕ್ಷಿಗಳನ್ನು ನಿಮ್ಮ ಮೇಲೆ ಹಾಕಿರಬಹುದು, ಇಲ್ಲ ತಪ್ಪಾದ ಮಾತುಗಳನ್ನು ನಿಮ್ಮ ಮೇಲೆ ಹೇಳಿರಬಹುದು, ತಪ್ಪಾದ ಕಾರ್ಯಗಳನ್ನು ನಿಮ್ಮ ಮೇಲೆ ಹಾಕಿರಬಹುದು. ನಿಮ್ಮ ಕುಟುಂಬಸ್ಥರು ನಿಮ್ಮ ಮೇಲೆ ತಪ್ಪಾದ ಸುಳ್ಳುಗಳನ್ನು ಹೇಳಿರಬಹುದು, ವೇದನೆ ಪಡಿಸುವಂಥ ಕಾರ್ಯಗಳನ್ನು ಮಾಡಿರಬಹುದು, ಅವಮಾನ ಪಡಿಸಿರಬಹುದು. ಯೇಸು ಕ್ರಿಸ್ತನ ಅವಮಾನದ ಮಧ್ಯದಲ್ಲಿ, ನಿಂದನೆಯ ಮಧ್ಯದಲ್ಲೇ ನಿಂತಿದ್ದರು. ನಾವು ನಮ್ಮ ಬಾಳಲ್ಲಿ ನಿಂದನೆ, ಅವಮಾನದ ಮಧ್ಯದಲ್ಲಿ ಹಾದು ಹೋಗುತ್ತಿರಬಹುದು. ಕಷ್ಟಗಳ ಮಧ್ಯದಲ್ಲಿ, ವೇದನೆಯ ಮಧ್ಯದಲ್ಲಿ ನಿಂತಿರಬಹುದು. ನೀವು ಯಾರಾಗಿದ್ದರೂ ಯೇಸುವನ್ನು ದೃಷ್ಟಿಸಿ ಕೂಗುವಾಗ ಆತನು ನಿಮಗೆ ಅದ್ಭುತಗಳನ್ನು ಮಾಡುತ್ತಾನೆ. ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುತ್ತಾರೆ, ನಿಮ್ಮ ನಿಂದನೆಗಳನ್ನು ಬದಲಾಯಿಸುತ್ತಾರೆ. ನನ್ನ ಪ್ರಿಯರಾದವರೇ, ಒಬ್ಬ ಒಳ್ಳೆಯ ತಮ್ಮ ನನ್ನನ್ನು ನೋಡಲು ಬಂದಿದ್ದರು, ನನ್ನ ಬಳಿ ಮಾತನಾಡುವುದಕ್ಕಾಗಿ ಬಂದಿದ್ದರು. ಅದು ಮಾತ್ರವಲ್ಲ, 2 ಕಣ್ಣುಗಳಲ್ಲಿ ಕಣ್ಣೀರನ್ನು ಸುರಿಸಿದರು. ನೋಡುವುದಕ್ಕೆ ಅಯ್ಯೋ ಅನ್ನಿಸುತ್ತಿತ್ತು. ನಾನು ಅವರನ್ನು ನೋಡಿ ಯಾಕೆ, ಏನಾಯಿತು ಎಂದು ಅವರನ್ನು ಕೇಳಿದಾಗ ತಮ್ಮನು ಹೇಳಿದನು, ಅಕ್ಕ, ನಮಗೆ ಮಕ್ಕಳು ಇಲ್ಲ, ಅದಕ್ಕೆ ನಾನು ನಿಂದಿಸಲ್ಪಡುತ್ತಿದ್ದೇನೆ. ನನ್ನ ಹೆತ್ತ ತಾಯಿಯೇ, ನನ್ನನ್ನು ನೀನು ಉದ್ಧಾರ ಆಗುವುದಿಲ್ಲ, ನೀನು ಆಶೀರ್ವದಿಸಲ್ಪಡುವುದಿಲ್ಲ, ನಿನ್ನ ಹೆಂಡತಿ ಬಂಜೆ, ನಿಮಗೆ ಮಕ್ಕಳಾಗುವುದಿಲ್ಲ ಎಂದು ಭಯಂಕರವಾಗಿ ನಿಂದನೆಯ ಮಾತುಗಳನ್ನು ಆಡುತ್ತಾರೆ. ನನ್ನ ಹೃದಯವು ಮುರಿದು ಹೋಯಿತು. ಪ್ರಾರ್ಥಿಸುವಂಥ ನನ್ನ ತಾಯಿಯೇ ಈ ರೀತಿ ಮಾತಾಡುತ್ತಾರೆ ಎಂದು ಹೇಳಿ ಅತ್ತರು. ಆಗ ನಾನು ಹೇಳಿದೆ, ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬಾ, ಪ್ರಾರ್ಥಿಸುತ್ತೇನೆ ಎಂದು ಹೇಳಿದೆ. ಹೋಗಿ ನಿನ್ನ ಹೆಂಡತಿಯೊಂದಿಗೆ ಬಾ, ಪ್ರಾರ್ಥಿಸೋಣ ಎಂದು ಹೇಳಿದೆ. ನನ್ನ ಪ್ರಿಯರಾದವರೇ, ನಾವು ಮತ್ತೊಬ್ಬರನ್ನು ದುಃಖಪಡಿಸಬಾರದು, ಮಕ್ಕಳನ್ನು ಮಾತುಗಳಿಂದ ಬಯಬಾರದು, ಎತ್ತ ಮಕ್ಕಳನ್ನು ನಿಂದಿಸಿ ಮಾತಾಡಬಾರದು. ನೀವು ಪ್ರಾರ್ಥಿಸುವವರಾಗಿರಬಹುದು, ನೀವು ಯಾರಾಗಿದ್ದಾರೋ ಆ ರೀತಿಯೆಲ್ಲ ಮಾತಾಡಬಾರದು. ತುಟಿಗೆ ಬೀಗ ಹಾಕಬೇಕು. ನನ್ನ ನಾಲಿಗೆಗೆ ಕಾವಲಿಡಿ ಎಂದು ಕೇಳಿರಿ. ಮಾತುಗಳನ್ನು ಅವಸರದಿಂದ ಬೀಸಬೇಡಿ. ಆ ಮಗನ ಹೃದಯ ತುಂಬ ನೊಂದು ಹೋಗಿತ್ತು. ತುಂಬ ಹತ್ತನು, ಅಳುತ್ತಿದ್ದನು, ಅಳುತ್ತಲೇ ಇದ್ದನು. ನಾನು ಹೇಳಿದೆ, ದೇವರು ನಿನ್ನ ತಲೆಯನ್ನು ಎತ್ತುತ್ತಾರೆ, ನಿನ್ನ ಕುಟುಂಬವನ್ನು ಆಶೀರ್ವದಿಸುತ್ತಾರೆ, ಕುಟುಂಬ ಜೀವಿತವನ್ನು ಆಶೀರ್ವದಿಸುತ್ತಾರೆ. ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬಾ ಎಂದು ಹೇಳಿದೆ. ಅವರು ಕರೆದುಕೊಂಡು ಬಂದರು. ಇಬ್ಬರಿಗಾಗಿಯೂ ನಾನು ಪ್ರಾರ್ಥಿಸಿದೆ. ಭಾರ ಹೃದಯದಿಂದ, ಕಣ್ಣೀರಿನಿಂದ ಅವರಿಗಾಗಿ ಪ್ರಾರ್ಥಿಸಿದೆ.
ದೇವರ ಕುಟುಂಬಕ್ಕೆ ಮಕ್ಕಳನ್ನು ಕೊಡಬೇಕೆಂದು ಪ್ರಾರ್ಥಿಸಿ ನಾನು ಕಳುಹಿಸಿದೆ. ದೇವರು 2 ಮಕ್ಕಳನ್ನು ಕೊಟ್ಟು ಯಾವ ತಾಯಿ ಬಂಜೆ ಮಕ್ಕಳಿರುವುದಿಲ್ಲ ಎಂದು ಹೇಳಿದರೋ, ನೀನು ಆಶೀರ್ವಾದವಾಗಿ ಇರುವುದಿಲ್ಲ, ನೀನು ಉದ್ಧಾರವಾಗುವುದಿಲ್ಲ ಎಂದು ಯಾವ ತಾಯಿ ಹೇಳಿದರೋ, ಅದೇ ತಾಯಿಯ ಮುಂದೆ ಆ ತಮ್ಮನು, ಅವರ ಹೆಂಡತಿ, 2 ಮಕ್ಕಳು ಇದ್ದಾರೆ. ಆ ಮಗನನ್ನು ದೇವರು ಆಶೀರ್ವದಿಸಿದ್ದಾರೆ, ಆ ಸೊಸೆಯನ್ನು ಸಹ ಆಶೀರ್ವದಿಸಿದ್ದಾರೆ. ನಿಂದಿಸಿದಂಥ ಆ ತಾಯಿಯ ಮಧ್ಯದಲ್ಲಿ ದೇವರು ತಲೆ ಎತ್ತುವಂತೆ ಕೃಪೆ ಮಾಡಿದ್ದಾರೆ. ನನ್ನ ಪ್ರಿಯರಾದವರೇ, ನೀವು ನಿಂದಿಸಲ್ಪಡುತ್ತಿದ್ದೀರಾ? ಮಕ್ಕಳಿಲ್ಲದೆ ಇದ್ದೀರಾ? ಇಲ್ಲ ಕೆಲಸ ಇಲ್ಲದೆ ಇದ್ದೀರಾ? ಯಾವುದೋ ಒಂದು ವಿಧದಲ್ಲಿ ನೀವು ಕೊರತೆ ಉಳ್ಳವರಾಗಿ ಇರಬಹುದು. ನಾವು ದೇವರನ್ನು ದೃಷ್ಟಿಸಿ ಪ್ರಾರ್ಥಿಸುವಾಗ ಅವಮಾನಪಟ್ಟು ಹೋಗುವುದಿಲ್ಲ. ದೇವರನ್ನೇ ದೃಷ್ಟಿಸಿ ನೋಡೋಣ. ಎಲ್ಲ ಪರಿಸ್ಥಿತಿಯಲ್ಲೂ ನಮಗಾಗಿ ಶಿಲುಬೆಯಲ್ಲಿ ಸತ್ತಂತ ಯೇಸುವನ್ನು ನಾವು ದೃಷ್ಟಿಸೋಣ. ಆತನನ್ನು ನಮ್ಮ ಕಣ್ಣುಗಳ ಮುಂದೆ ನಾವು ತರೋಣ. ಆಗ ದೇವರು ನಮಗೆ ಇಟ್ಟಿರುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ನಿಂದೆಯ ಮಧ್ಯದಲ್ಲಿ ಹಾದು ಹೋಗುತ್ತಿರಬಹುದು. ನಾನು ದೇವರ ಸೇವೆ ಮಾಡುತ್ತೇನೆ, ನಾನು ಕರ್ತನ ಸೇವೆಯನ್ನೇ ಮಾಡುತ್ತಿದ್ದೇನೆ, ನನ್ನ ಕುಟುಂಬ ನಿಂದನೆಯ ಮಧ್ಯದಲ್ಲಿ ಇದೆ, ನನ್ನ ಮಕ್ಕಳು ಅವಮಾನ ಪಡುತ್ತಿದ್ದಾರಲ್ಲವಾ, ವೇದನೆಯ ಮಧ್ಯದಲ್ಲಿ ನಾವು ನಿಂತುಕೊಂಡಿದ್ದೇವೆ ಎಂದು ನೀವು ಯೋಚಿಸುತ್ತಿದ್ದೀರಾ? ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡ ಆತನನ್ನೇ ನೆನಪು ಮಾಡಿಕೊಳ್ಳಿರಿ. ಇನ್ನು ಸೇವೆ ಮಾಡಿದ್ದು ಸಾಕು ಎಂದು ನಿರಾಶೆಗೆ ಜಾಗ ಕೊಡದಂತೆ ಕಷ್ಟಗಳನ್ನು ಅನುಭವಿಸಿದ ಯೇಸುವನ್ನು ದೃಷ್ಟಿಸಿ ನೋಡಿರಿ. ಪರಿಸ್ಥಿತಿಗಳನ್ನು ನೋಡಬೇಡಿರಿ, ಯೇಸುವನ್ನೇ ದೃಷ್ಟಿಸಿ ನೋಡಿರಿ. ಯೇಸು ನಿಮ್ಮೆಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ನಡೆಸುತ್ತಾರೆ. ದೇವರು ನಿಮ್ಮ ಸೇವೆಗಳನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸುತ್ತಾರೆ. ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸೋಣವಾ? ಯೇಸುವೇ, ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನಪ್ಪ. ಕುಟುಂಬವು ಬಹಳ ಮುಖ್ಯವಾದದ್ದು ದೇವರೇ. ಕುಟುಂಬದಲ್ಲಿರುವ ಒಬ್ಬೊಬ್ಬ ಸಹೋದರ ಸಹೋದರಿಯೊಂದಿಗೆ ನೀವು ಮಾತನಾಡಿರಿ ಅಪ್ಪ. ಕುಟುಂಬದಲ್ಲಿರುವಂಥ ಅತ್ತೆಯೊಂದಿಗೆ ನೀವು ಮಾತನಾಡಿರಿ ದೇವರೇ. ಕುಟುಂಬದಲ್ಲಿರುವ ಯೌವನಸ್ಥರೊಂದಿಗೆ ನೀವು ಮಾತನಾಡಬೇಕಪ್ಪ. ಜೀವನದ ಹಾದಿಯಲ್ಲಿ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಉಪದ್ರವಗಳು ಬರುವಾಗ, ತಡೆಗಳು ಬರುವಾಗ ದೇವರೇ ಸೋತು ಹೋಗದಂತೆ ಅಪ್ಪ, ಸೋಲಿನ ಎಲ್ಲ ಆತ್ಮಗಳು ಲಯವಾಗಲಪ್ಪ. ಅವಮಾನದ ಮಧ್ಯದಲ್ಲಿರುವಂಥವರ ಅವಮಾನವನ್ನು ನೀವು ನೀಗಿಸಿರಿ ದೇವರೇ. ಅಪ್ಪ, ದುಷ್ಟ ಸೈತಾನನು ಪ್ರಾರ್ಥಿಸಲಾಗದಂತೆ, ಸತ್ಯವೇದವನ್ನು ಓದಲಾಗದಂತೆ ತಡೆ ಮಾಡುವ ಕ್ರಿಯೆಗಳು ನಾಶವಾಗಲಪ್ಪ. ಅಪ್ಪ, ಹೃದಯದಲ್ಲಿ ಕಾಣುವಂಥ ಸೋಲುಗಳು, ಮಾನಸಿಕ ಒತ್ತಡಗಳು ನೀಗಿ ಹೋಗಲಪ್ಪ. ಯೇಸುವೆ, ನಿಮ್ಮನ್ನು ದೃಷ್ಟಿಸಿ ನೋಡಲು, ನಿಮ್ಮ ಪಾದದಲ್ಲಿ ಬರಲು, ಪ್ರಾರ್ಥಿಸಲು ದೇವರೇ ನೀವು ಕೃಪೆಯನ್ನು ಕೊಟ್ಟು ನಡೆಸಿರಿ ಅಪ್ಪ. ಎಲ್ಲ ಅವಮಾನಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ನಿಂದೆಗಳು ಬದಲಾಗಲಪ್ಪ, ಬದಲಾಗಲಿ ದೇವರೇ. ಕೆಲಸ ಇಲ್ಲದವರಿಗೆ ಕೆಲಸದ ಬಾಗಿಲುಗಳನ್ನು ತೆರೆಯಿರಿ ಅಪ್ಪ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗದ ಬಾಗಿಲುಗಳನ್ನು ತೆರೆಯಿರಿ ಅಪ್ಪ. ಹನ್ನಳ ಹಾಗೆ ಗರ್ಭಫಲ ಇಲ್ಲದೆ ಕಷ್ಟಪಡುತ್ತಿರುವವರಿಗೆ ಗರ್ಭಫಲವನ್ನು ಕಟ್ಟಲೆ ಇಡಿರಿ ಅಪ್ಪ. ಜನರ ನಿಂದನೆ ನೀಗಿಸಿರಿ, ವೇದನೆಯನ್ನು ಬದಲಾಯಿಸಿರಿ, ದುಃಖವನ್ನು ಬದಲಾಯಿಸಿರಿ. ಹನ್ನಳಿಗೆ ಅಪ್ಪ ನೀವು ಸಾಮುವೇಲನನ್ನು ಕೊಟ್ಟ ಪ್ರಕಾರ ದೇವರೇ, ಜನರನ್ನು ನೀವು ಆಶೀರ್ವದಿಸಿರಿ ಅಪ್ಪ. ಈ ಕಾರ್ಯಕ್ರಮ ನೋಡುತ್ತಿರುವ ಯಾರಾಗಿದ್ದರೂ ದೇವರೇ, ನೀವು ಅದ್ಭುತವನ್ನು ಮಾಡಿರಿ, ನೀವು ಅದ್ಭುತ ಮಾಡಿರಿ ದೇವರೇ. ಎಲ್ಲ ಸೋಲಿನ ಕ್ರಿಯೆಗಳು ಲಯವಾಗಲಪ್ಪ ಅಪ್ಪ. ಆತ್ಮಿಕ ಜೀವನದಲ್ಲಿ ಮುನ್ನಡೆಯಲು ತಡೆ ಮಾಡುವಂಥ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನಾಶವಾಗಿ ಹೋಗಲಪ್ಪ ದೇವರೇ. ಕುಟುಂಬಗಳನ್ನು ಆಶೀರ್ವದಿಸಿರಿ ಅಪ್ಪ, ಕುಟುಂಬವನ್ನು ಆಶೀರ್ವದಿಸಿರಿ ಅಪ್ಪ. ಕುಟುಂಬಗಳನ್ನು ಆಶೀರ್ವದಿಸಿ ಅಭಿವೃದ್ಧಿ ಮಾಡಿರಿ ಅಪ್ಪ. ಬಾಳಲ್ಲಿ ಸೋಲಿನಲ್ಲಿ ಇರುವ ಎಲ್ಲರ ಜೀವಿತವನ್ನು ಬದಲಾಯಿಸಿರಿ. ಇಷ್ಟಪಡುವ ಕಾರ್ಯಗಳಲ್ಲಿ ಅದ್ಭುತಗಳನ್ನು ಮಾಡಿರಿ. ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್. ನನ್ನ ಪ್ರಿಯರಾದವರೇ, ಕುಟುಂಬವು ಬಹಳ ಮುಖ್ಯವಾದದ್ದು. ಕುಟುಂಬಗಳಲ್ಲಿ ಆತ್ಮನಾದವರು ಕ್ರಿಯೆ ಮಾಡುತ್ತಾರೆ, ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ನಮ್ಮ ಬಾಳಲ್ಲಿ ನಿಂದನೆ ಬರುವಾಗ, ಹೋರಾಟಗಳು ಬರುವಾಗ ನಾವು ಸೋತು ಹೋಗಬಾರದು, ನಿರಾಶೆಗೆ ಜಾಗ ಕೊಡಬಾರದು, ಮನೆಯಲ್ಲಿ ಏಡಿತನವಾಗಿ ಕೂರಬಾರದು. ನಿಂದನೆಯ ಮಧ್ಯದಲ್ಲೂ ದೇವರು ಆತನ ಆಶೀರ್ವಾದವನ್ನು ನಿಮಗೆ ಕೊಡುತ್ತಾರೆ.
ನೀವು ದೇವರ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಿರಿ. ಬೇಸರದ ಆತ್ಮ ಲಯವಾಗಲಿ ಎಂದು ಹೇಳಿರಿ. ದೇವರು ನಿಮಗೆ ಒಳ್ಳೆಯ ಕೆಲಸಗಳನ್ನು ಕೊಡುತ್ತಾರೆ. ನೀವು ಎದುರು ನೋಡುತ್ತಿರುವ ಆಶೀರ್ವಾದಗಳನ್ನು ಕೊಟ್ಟು ದೇವರು ನಿಮ್ಮನ್ನು ವೃದ್ಧಿಪಡಿಸುತ್ತಾರೆ. ನೀವು ದೇವರ ಸಮ್ಮುಖದಲ್ಲಿ ಪ್ರತಿದಿನ ವಾಕ್ಯ ಓದಿ ಪ್ರಾರ್ಥಿಸಿರಿ. ಆತನ ಮಕ್ಕಳಾಗಿ ಇರಿ. ಕಷ್ಟಗಳು ಬರುವಾಗ ಯಾವುದು ನಿಮ್ಮನ್ನು ಏನು ಮಾಡಲು ಆಗುವುದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡಂತಹ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಆಗಿದ್ದರೂ ಅದನ್ನು ಇಮೇಲ್ ಮೂಲಕ, ದೂರವಾಣಿಯ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು, ದೇವರ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಕಂಫರ್ಟರ್ ಡಿಜಿಟಲ್ ಚಾನೆಲ್ ಮತ್ತು ಏಸು ಬಿಡಿಸುತ್ತಾನೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡ್ರಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.